ಇವತ್ತು ಹಿಮಾಲಯ ನೀಮ್ ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲಯನ್ ಕಾಶ್ಮೀರ್ ಹನಿ. ನಮ್ಮ ಶೆಫ್ ಬಂದಿದ್ದಾರೆ, ರುಮಾಲಿ ರೋಟಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಆದರೆ ನಾವು ಟ್ರೈ ಮಾಡೋಣ. ಇಲ್ಲಿ ಯಾರಾದ್ರೂ ಟ್ರೈ ಮಾಡ್ತೀರಾ? ಇಷ್ಟೊಂದು ಚಾಲೆಂಜ್ ಮಾಡ್ತೀರಲ್ಲ, ಮಾಡ್ತೀರಾ? ಬನ್ನಿ. ವೆರಿ ಗುಡ್, ದಟ್ ಈಸ್ ರಿಯಲಿ ಗುಡ್. ಗುಡ್, ಪರವಾಗಿಲ್ಲ, ಹೋಗು. ಥ್ಯಾಂಕ್ ಯು ಬಾಬು, ಥ್ಯಾಂಕ್ ಯು ಸೋ ಮಚ್. ರುಮಾಲಿ ರೋಟಿ ಮಾಡೋಕ್ಕೆ ಕಲ್ತಿದ್ದೀರಾ. ಏನೋ ಒಂದು ನಾಳೆ ಏನಾದರೂ ಕಷ್ಟ ಬಂದರೆ ಒಂದು ಚಿಕ್ಕ ಹೋಟ್ಲ್ ಇಟ್ಕೋಬೋದಲ್ವಾ? ಅಲ್ಲ, ಹೌದು ಅಂತಾರೆ, ಹೌದು ಅಂದ್ಬಿಟ್ರು. ಅದಾದ್ಮೇಲೆ ಇಲ್ಲ, ಒಂದೇ ಮಾತು ಹೇಳ್ತೀನಿ. ಇಲ್ಲ, ಒಂದು ಮಾತು ಹೇಳ್ತೀನಿ. ರುಮಾಲಿ ರೋಟಿ ಇದೆಲ್ಲ ತಿನ್ನಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಒಂಥರ ಅದು ಹೆಂಗೆ ಮಾಡ್ತಾರೆ ಅಂತ ಆವಾಗ ಹೋಗಿ ತಿಂತಿರ್ತಾನೆ. ಮನೆ ಊಟನೇ ಬೆಸ್ಟು, ಈಗ ಹೋಟ್ಲಲ್ಲಿ ಬೇಡ ಅಂತ. ಈಗ ಎಷ್ಟೋ ಜನ ಹೆಂಗಸರು, ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಫ್ರೆಂಡ್ ಒಬ್ಬಳು, ಅವ್ರ ಯಜಮಾನ್ರಿಗೆ IT ಆಫೀಸಲ್ಲಿ ಕೆಲಸ ಹೊರಟೋಯ್ತು. 3 ಜನ ಮಕ್ಕಳು, ಅತ್ತೆ ಹಾರ್ಟ್ ಪೇಷಂಟು ಇರೋವಾಗ ಶಿ ಈಸ್ ಅ ವೆರಿ ಗುಡ್ ಕುಕ್, ಗುಜರಾತಿ ಗರ್ಲ್ ಅವಳು. ಮನೆಯಲ್ಲೇ ಅಡುಗೆ ಮಾಡೋದು ಶುರು ಮಾಡಿಬಿಟ್ಟು ಬರೀ ಮಾರ್ನಿಂಗ್, ಈವ್ನಿಂಗ್ ಆ್ಯಂಡ್ ನೈಟಲ್ಲಿ ಒಂಚೂರು ಟಿಫನ್ ಆ ಥರ ಕೊಟ್ಟು ಶಿ ಹಸ್ ಕ್ಲಿಯರ್ಡ್ ದ ಲೋನ್ಸ್. ಈಗ ಅವಳು ಚಿಕ್ಕ ಹೋಟ್ಲ್ ಇಟ್ಕೊಂಡು ಹೋಟ್ಲಿಯರ್ ಆಗಿಬಿಟ್ಟಿದ್ದಾಳೆ. ಯಾವುದು ತಪ್ಪಿಲ್ಲ, ಹೋಟ್ಲಲ್ಲಿ ತಿನ್ನೋದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೋಟ್ಲಲ್ಲಿ ತಿನ್ನೋದು ತಪ್ಪು ಅಂತ ಹೇಳಿದ್ರೆ ಇಷ್ಟು ಹೋಟೆಲ್ಸ್ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಏನದು ಅವರು ದಿನ ಬೆಳೀತಾ ಇದ್ದಾರೆ ಅಂದರೆ ಅಷ್ಟು ಅವಶ್ಯಕತೆ ಇದೆ. ಬೇರೆ ಬೇರೆ ಊರಿಂದ ಬಂದು ಎಲ್ಲರೂ ಅಡುಗೆ ಮಾಡ್ಕೋತಾ ಇದ್ದಾರೆ. ಬಟ್ ಇನ್ನೊಂದು ನೋಡಬೇಕಾದ್ರೆ ಹೋಟ್ಲಲ್ಲಿ ತಿಂದು ಕಷ್ಟ ಆಗಿದೆ ಅಂದ್ಬಿಟ್ಟು ನಾನು ಮೊದಲು ಹೇಳಿದ ಥರ ಮದುವೆ ಮನೆಗಳೆಲ್ಲ ಹೋಗಿ ತಿಂದ್ಬಿಡ್ತಾ ಇದ್ದಾರೆ. ಆ್ಯಂಡ್ ವೀಕೆಂಡ್ಸಲ್ಲಿ ನೀವು ಹೋಗಿ ಮಾಲಲ್ಲೆಲ್ಲ ನಾವು ತೊಗೊಳ್ಳೋವಾಗ ನೋಡಿದ್ರೆ ಆಲ್ IT ಕೆಲಸ ಮಾಡೋ ಗಂಡಸರು, ಹುಡುಗಿರು ಎಲ್ಲರೂ ಅಲ್ಲಿ ರೆಡಿಮೇಡ್ ಪ್ಯಾಕ್ಸ್ ಎಲ್ಲ ತೊಗೋತಾ ಇದ್ದಾರೆ. ಕೇಳಿದ್ರೆ ನಾವೇ ಅಡುಗೆ ಮಾಡ್ಕೋತೀವಿ, ನಮ್ಗೆ ಹೋಟ್ಲಲ್ಲಿ ತಿಂದು ಸಾಕಾಗಿದೆ ಅಂತ. ನಮಗೆ ಟೇಸ್ಟ್ ಯಾವಾಗಲೂ ಬೇಕು, ವೆರೈಟೀಸ್ ಬೇಕು. ಮನೇಲಿ ಕೂತ್ಕೊಂಡು ಬರೀ ಸೀರಿಯಲ್ ನೋಡ್ತೀರಾ, ಒಂದು ದಿವಸ ಸಿನಿಮಾ ನೋಡು ಹೊರಗೆ ಅಂದರೆ ಹೋಗಲ್ವಾ ನೀವು? ಹೋಗ್ತಿರ್ತಾನೆ, ಎಲ್ಲ ಸುಮ್ಮನೆ ಇದ್ದಾರೆ ನೋಡಿ. ಅದೇ ರೀತಿ ಇಲ್ಲ, ನಾನು ಐ ಆಮ್ ವೆರಿ ಮಚ್ ಫರ್ ಊಟ, ವೆದರ್ ಇಟ್ ಈಸ್ ಅ ಹೋಟೆಲ್ ಆರ್ ವೆದರ್ ಇಟ್ ಈಸ್ ಹೋಮ್. ಐ ಆಮ್ ಫಾರ್ ಅ ಕ್ಲಾನ್ಲಿನೆಸ್ ಆ್ಯಂಡ್ ಊಟ ಅಷ್ಟೇ. ಹೇಳಿ ಸರ್. ಆ ವಿಚಾರದಲ್ಲಿ ಹೇಳ್ತೀನಿ. ಕಾರ್ಯಕ್ರಮ ಪ್ರಾರಂಭ ಮಾಡುವ ಮೊದಲು ಅವ್ರು ಕೇಳಿದ್ರು ನಮ್ಮ ಹತ್ರ, ನಿಮ್ದು ಎಲ್ಲಿದೆ ಹೋಟ್ಲು ಅಂತ. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ, ಕಾರ್ಯಕ್ರಮ ಮುಗಿಯೋದು ಲೇಟ್ ಆಗುತ್ತೆ, ನಿಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು ಅವರು, ಆ ಗ್ರೂಪ್ನಲ್ಲಿದ್ದವರು. ಅದಕ್ಕೆ ನಾನು ಹೇಳ್ತೀನಿ ಒಂದೇ ಮಾತು, ನಾವು ಜನರಲೈಸ್ ಮಾಡಿ ಹೇಳೋಂಗಿಲ್ಲ. ಎಲ್ಲ ಹೋಟೆಲ್ಗಳು ಕೆಟ್ಟದಲ್ಲ, ಎಲ್ಲ ಮನೆಗಳು ಒಳ್ಳೇದಲ್ಲ. ಊಟ ಇಲ್ಲ ಅಂದರೆ ಲೋಕದಲ್ಲಿ ಏನೂ ಇಲ್ಲ. ನಾನೊಂದು ಹೇಳ್ತೀನಿ, ಒಬ್ಬ ಹಸ್ಕೊಂಡಿದ್ರೆ ಅವ್ನು 3 ದಿವಸ ಊಟ ಇಲ್ಲದೆ ಅವನ್ನ ಹಂಗೆ ಬಿಸಾಕ್ಬಿಡಿ, ಅವನಲ್ಲೇ ಬಿದ್ದಿರಲಿ. ಅವನ ಮುಂದೆ ರಂಭಾ ಹೋಗಲಿ, ಮೇನಕೆ ಹೋಗಲಿ, ಎಷ್ಟೇ ಬ್ಯೂಟಿಫುಲ್ ಮಿಸ್ ವರ್ಲ್ಡ್ ಹೋಗಲಿ, ತಿರುಗೂ ನೋಡೋದಿಲ್ಲ. ಇಷ್ಟು ಅನ್ನ ಕೊಟ್ಬಿಟ್ರೆ ತಿನ್ಬಿಡ್ತಾರೆ. ಸೊ ಊಟ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋವಾಗ ನೀವು ಹೇಳ್ತಿರಲ್ಲ, ಅವನಲ್ಲಿ ಬಹು ಬಿರಿಯಾನಿ ತಿಂತಾನೆ ಅಂತ. ಅವನು ಮನೇಲಿ ಏನಾದರೂ ಅಡುಗೆ ಮಾಡಿಕೊಟ್ರೆ ಎಷ್ಟು ಹೇಳ್ತಾನೆ, ಇದೇ ನಿಂಗಿದೆ, ಅದೇ ನಿಂಗಿದೆ, ಅದೆಲ್ಲ ಹೇಳೋಕ್ಕೆ ಬರುತ್ತಲ್ಲ. ವೈ ಕಾಂಟ್ ಈ ಚೂಸ್? ನೀವೇನು ಮಾಡ್ತೀರಾ? ಇದು ಒಳ್ಳೆಯ ಸಿನಿಮಾನಾ ಇಲ್ವಾ? ಇದು ಮಲ್ಟಿಪ್ಲೆಕ್ಸಲ್ಲಿ ಚೆನ್ನಾಗಿರುತ್ತಾ? ಕೊಡೋ 200 ರೂಪಾಯಿಗೆ ಒಳ್ಳೆ ಟಿಕೆಟ್ ಇರುತ್ತಾ? ಒಳ್ಳೆ ಇದೆಲ್ಲ ನೋಡ್ತೀರಾ ಅಲ್ವಾ? ಬಟ್ಟೆ ಬಗ್ಗೆ ನೋಡ್ತೀವಿ, ಬಟ್ ವಿ ಡೋಂಟ್ ಚೂಸ್ ಅವರ್ ಪೊಲಿಟಿಷಿಯನ್ಸ್, ವಿ ಡೋಂಟ್ ಚೂಸ್ ಅವರ್ ಹೋಟೆಲ್ಸ್. ವೈ ಡು ಯು ಡೂ ದ್ಯಾಟ್? ಯಾರೋ ಇಬ್ಬರು ಪೊಲಿಟಿಷಿಯನ್ಸ್ ಕೆಟ್ಟವ್ರು ಅಂದಿದ್ದಕ್ಕೆ ಇಡೀ ಗೌರ್ಮೆಂಟ್ ಕೆಟ್ಟದಲ್ಲ, ಇಡೀ ದೇಶನೇ ಕೆಟ್ಟದು ಅಂತ ಹೇಳೋಂಗಿಲ್ಲ. ನಾವೇನಂತಂದರೆ ಈ ಹೋಟೆಲ್ ಊಟ ಸರ್ವ್ ಮಾಡೋ ಟೈಮಲ್ಲಿ ನಾವೆಲ್ಲ ಊಟ ಮಾಡಲಿಕ್ಕಾಗಲ್ಲ. ಬಿಟ್ವೀನ್ 12 and 3 ಹಬ್ಬ ಹರಿದಿನಗಳಲ್ಲಿ ನಾವು ಊಟ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಗೆಸ್ಟ್ಗಳಿಗೆ ಏನು ನೋಡಬೇಕು ಅದನ್ನು ನೋಡಬೇಕು, ನಾವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತು ಈ ಫೀಲ್ಡೇ ಆ ಥರ ಇದೆ, 24 hours. ಬಿಕಾಸ್ ಈ ಹೋಟ್ಲಲ್ಲಿ ಕೆಲಸ ಮಾಡೋರು ಅವ್ರು ಯಾರಾಗಿರಲಿ, ವೆದರ್ ಇಟ್ ಈಸ್ ಅ ಸ್ಮಾಲ್ ರೆಪ್ಯೂಟೆಡ್ ಹೋಟೆಲ್, ಸ್ಮಾಲ್ ಆಗಿರಲಿ, ದೊಡ್ಡದಾಗಿರಲಿ, 5 star ಆಗಿರಲಿ, ಏನಾಗಿರಲಿ, ದ ಹೋಟೆಲ್ ಜಾಬ್ ಅಂತ ಬಂದ್ರೇ ಇಟ್ ಈಸ್ ಅ ಥ್ಯಾಂಕ್ಲೆಸ್ ಜಾಬ್ ಅನ್ನೋ ಥರ. ಲೈಕ್ ಅ ಮದರ್ಸ್ ಜಾಬ್ ಈಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತೀನಿ ನಾನು ಯಾವಾಗಲೂ. ತಾಯಂದ್ರಿಗೆ ಯಾರೂ ಥ್ಯಾಂಕ್ಸ್ ಹೇಳೋದಿಲ್ಲ. ಅದೇ ರೀತಿ ಹೋಟ್ಲಲ್ಲಿ ತಿಂದ ಮೇಲೆ ಯಾರಾದರೂ ನಾವು ಹೋಗಿ ಆ ಶೆಫನ್ನು ಕರೀರಿ, ಏನೋ ಆ್ಯಡಲ್ಲಿ ಹೇಳ್ಬೋದು, ದಿಸ್ ದ ಬೆಸ್ಟ್ ಚೈನೀಸ್ ಐ ಏಟ್ ಅಂತ ಅವ್ನು ಮುದ್ಕೊಡ್ಬೋದು.
ಬಟ್ ಎಲ್ಲಾದರೂ ಹೋಗಿ ಈ ಶೆಫ್ನ ಕರೀರಿ, ತುಂಬ ಚೆನ್ನಾಗಿತ್ತು, ಇಲ್ಲಾಂದರೆ ಆ ಕಡೆ ಬಂದು ಸರ್ ಎಕ್ಸ್ಟ್ರೀಮ್ ಟೇಸ್ಟ್ಫುಲ್ ಆಗಿತ್ತು ಸರ್ ನಿಮ್ಮದು ಅಂತ ಯಾವತ್ತಾದರೂ ನಾವು ಹೇಳಿದ್ದೀವ? ದೇವರಾಣಿಗೆ ನಾವು ಹೇಳೋದೇ ಇಲ್ಲ. ಈ ಹೋಟ್ಲ್ ಅನ್ನೋದು ಇಲ್ಲ ಅಂದರೆ ಈಗ ಮನೆಗಳಲ್ಲೂ ಮೆಸ್ ಮಾಡಿಕೊಂಡು ಇಟ್ ಈಸ್ ಅ ಪಾರ್ಟ್ ಟೈಮ್ ಜಾಬ್ ಆಗಿಬಿಟ್ಟಿದೆ, ಮಾಡಲೇಬೇಕಾಗಿದೆ. ಆವಾಗ ಗೊತ್ತಾಗುತ್ತೆ ನಮಗೂ, ನಮಗೀಗ ಮಿನಿಮಮ್ ಗ್ಯಾರಂಟಿ ಮನೆ ಓಡ್ತಿದೆ, ಬಟ್ ಡೆಫಿನೆಟಾಗಿ ನಾಳೆ ಏನಾದರೂ ಕಲ್ತು ಒಂದು ಆರ್ಟ್ ನಮ್ಮ ಕೈಯಲ್ಲಿದೆ ಅನ್ನೋವಾಗ ಇದು ಬಿಸ್ನೆಸ್ ಆಗಿಬಿಟ್ರೆ ಆವಾಗ ನಾವು ಆ ಕಡೆ ಕೂತಿರ್ತೀವಿ, ಈ ಕಡೆ ಕೂರೋದಿಲ್ಲ. ತಪ್ಕೊಂಡು ಹಿಡಿಯೋದು ತುಂಬ ಈಸಿ ಅಲ್ವಾ? ತುಂಬ ಈಸಿ ತಪ್ಪು ಕಂಡು ಹಿಡಿಯೋದು. ಆದರೆ ಅದನ್ನ ಹಿಂದೆ ಇರೋ ಕೃಷಿ, ಅವ್ರ ಕಷ್ಟ ಏನು ಅಂತ ನೋಡಿಬಿಟ್ರೆ ನಿಜವಾಗ್ಲೂ ಅನ್ನದಾತ ಸುಖಿ ಭವ ಅಂತ ನಮಸ್ಕಾರ ಹೇಳಬೇಕು. ನೀನಾ ನಾನಾ ನೋಡೇ ಬಿಡೋಣ. ಮನೆಯಲ್ಲಿ ಅಮ್ಮ ಬೈದ್ಲು ಅಂತ, ಹೆಂಡತಿ ಬೈದ್ಲು ಅಂತ ಹೋಟೆಲ್ ಊಟ ಸಾಮಾನ್ಯ. ಆದ್ರೆ ಹೋಟೆಲ್ ಊಟ ಅನಿವಾರ್ಯವೇ ಹೊರತು ಅಂತಿಮ ಆದ್ಯತೆ ಅಲ್ಲ. ಐಷಾರಾಮಿ ಹೋಟೆಲ್ಗಳಲ್ಲಿ ತಿಂದ ಮಾತ್ರಕ್ಕೆ ನಾವು ಚಿರಂಜೀವಿಗಳಾಗೋದಿಲ್ಲ. ಆಹಾರ ಹಸಿವು ತೀರೋಕೆ, ಸಿರಿವಂತಿಕೆ ತೋರ್ಸೋಕಲ್ಲ. ಹೊರಗೆ ಇರ್ಲಿ ಮನೆ ಒಳಗೆ ಇರ್ಲಿ, ಮನೆ ಊಟದ ಅಭ್ಯಾಸದಿಂದ ಆರೋಗ್ಯನೂ ಸೇಫ್, ಪಾಕೆಟ್ ಮನಿನೂ ಸೇಫ್.